ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಂಬಿಗಸ್ತನು ಆಶೀರ್ವಾದ ಹೊಂದುವನು. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ 28:20 ವಚನ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಸದ್ಗುಣಗಳಲ್ಲಿ ಒಂದಾದಂಥ ನಂಬಿಗಸ್ತಿಕೆಯನ್ನು ದೇವರು ಬಹಳವಾಗಿ ಪ್ರೀತಿಸುತ್ತಾರೆ. ನಮ್ಮ ದೇವರ ಹೆಸರು ಏನು ಗೊತ್ತಾ? ನಂಬಿಗಸ್ತನಾದ ದೇವರು. ಆ ನಂಬಿಗಸ್ತನಾದ ದೇವರು ನಂಬಿಗಸ್ತರನ್ನು ಆಶೀರ್ವಾದ ಮಾಡುತ್ತಾರೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಅವರು ಮನುಷ್ಯರಾಗಿ ಜೀವಿಸಿದಾಗ ತಂದೆಯಾದ ದೇವರಿಗೆ ತನ್ನ ಜೀವಮಾನವೆಲ್ಲ ನಂಬಿಗಸ್ತರಾಗಿ ಜೀವಿಸಿದರು. ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆ. ಈ ದಿನ ದೇವರು ಅದೇ ವಿಧವಾದಂಥ ಜೀವಿತವನ್ನು ನಮ್ಮಿಂದ ಅಪೇಕ್ಷೆ ಪಡುತ್ತಿದ್ದಾರೆ, ನಮ್ಮಿಂದ ಎದುರು ನೋಡುತ್ತಾ ಇದ್ದಾರೆ. ನಾವು ನಂಬಿಗಸ್ತರಾಗಿ ಜೀವಿಸುವಾಗ ದೇವರು ನಮಗೆ ಸಹಾಯ ಮಾಡುತ್ತಾರೆ. ನಾವು ನಂಬಿಗಸ್ತರಾಗಿ ಜೀವಿಸುವಾಗ ಎಲ್ಲ ಕೇಡುಗಳಿಂದ ದೇವರು ತಪ್ಪಿಸುತ್ತಾರೆ. ನಾವು ನಂಬಿಗಸ್ತರಾಗಿ ದೇವರನ್ನು ಹುಡುಕಿ ಆರಾಧಿಸುವಾಗ, ಪ್ರೀತಿಸುವಾಗ ನಿಮ್ಮ ಜೀವಿತವನ್ನು ದೇವರು ಆಶೀರ್ವದಿಸುತ್ತಾರೆ. ಅದಕ್ಕೆ ವಾಕ್ಯ ಹೇಳ್ತದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಕಚೇರಿಯಲ್ಲಿ ಒಬ್ಬ ನೌಕರನನ್ನು ಕೆಟ್ಟ ನಡತೆಯ ಆರೋಪ ಹೊರಿಸಿ ಒಡನೆಯೇ ಯಾವ ಸರಿಯಾದ ವಿಚಾರಣೆ ಇಲ್ಲದೆ ಕೆಲಸದಿಂದ ತೆಗೆದುಬಿಟ್ರು. ಅದರಿಂದ ಅವನು ದಿನದಿಂದ ದಿನಕ್ಕೆ ಹೇಳಲು ಅಸಾಧ್ಯವಾದ ನೋವು, ಯಾತನೆಯಿಂದ ಬಹಳವಾಗಿ ಬಾಧಿತನಾದರು. ನಾನೇನು ತಪ್ಪು ಮಾಡಲಿಲ್ವಲ್ಲ, ಯಾಕೆ ನನ್ನನ್ನು ಕೆಲಸದಿಂದ ತೆಗೆದು ಹಾಕಿದರು? ಅವನು ದೈವ ಭಕ್ತನಾಗಿದ್ದನು. ದೇವರ ವಿರುದ್ಧವಾಗಿ ಒಂದು ದಿನ ಗುಣಗುಟ್ಟಲಿಲ್ಲ. ಬದಲಾಗಿ, ದೇವರೇ, ನೀನೆಲ್ಲವನ್ನು ನೋಡುವ ಎಲ್ರೋಹಿ ದೇವರು, ನೀವೇ ನೋಡಿಕೊಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದ. ದೇವರ ಸಾನ್ನಿಧ್ಯ, ದೇವರ ಪ್ರೀತಿಯಿಂದ ಎಲ್ಲ ತೊಂದರೆ ಬಾಧೆಗಳ ಮಧ್ಯದಲ್ಲೇ ಅವುಗಳನ್ನು ಜಯಿಸಲಿಕ್ಕೆ ದೇವರು ಕೃಪೆಯನ್ನು ಕೊಟ್ಟರು. ಜನರು ಅವನ ಬಗ್ಗೆ ಕೆಟ್ಟದ್ದಾಗಿ ಸ್ತೋತ್ರ ಯೋಚಿಸಲಿಕ್ಕೆ, ಅವನ ಬಗ್ಗೆ ಸಾಕ್ಷಿಯನ್ನು ಹಾಳುಗೆಡುವಂಥ ವಿಷಯಗಳು ಅನೇಕ ಕಡೆ ಹರಡಿದವು. ಅವನು ಧೃತಿಗೆಡದೆ ಬಿಡುಗಡೆಗಾಗಿ ದೇವರನ್ನೇ ಎದುರು ನೋಡುತ್ತಿದ್ದನು. ಆತನು ಎಲ್ಲ ಅವಮಾನವನ್ನು ಧೈರ್ಯವಾಗಿ ಎದುರಿಸಿ ಸಮಾಧಾನದಿಂದ ಜೀವಿಸುತ್ತಿದ್ದನು. ಕೆಲವು ವರ್ಷಗಳಾದ ಮೇಲೆ ಅವನ ಬಾಸ್ ಅಥವಾ ಧನಿಗೆ ಅವನ ವಿಷಯ ಗೊತ್ತಾಗಿ ಎಲ್ಲವನ್ನ ನೋಡಿದಾಗ ಅವನು ಯಾವ ತಪ್ಪು ಮಾಡಿಲ್ಲವೆಂಬುದಾಗಿ ಗೊತ್ತಾಯಿತು. ತಿರುಗಿ ಆ ಯಜಮಾನನೇ ಇವನ ಬಳಿಗೆ ಬಂದು ಕ್ಷಮೆಯನ್ನು ಯಾಚಿಸಿ ಅವನಿಗಿದ್ದಂಥ ಕೆಲಸಕ್ಕಿಂತಲೂ ಇನ್ನೊಂದು ಉತ್ತಮವಾದಂಥ ಒಂದು ಪ್ರಮೋಷನನ್ನು ಕೊಟ್ಟು, ಆ ವರ್ಷದಲ್ಲಿ ಎಷ್ಟು ವರ್ಷ ಅವನನ್ನು ಕೆಲಸದಿಂದ ತೆಗೆದು ಹಾಕಿದ್ರೋ ಆ ಎಲ್ಲ ಸಂಬಳವನ್ನು ತಿರುಗಿ ಕೊಟ್ಟು ಅವನ ಜೀವಿತವನ್ನು ಮಾನಿಸಲಾಯಿತು. ಪ್ರೀತಿಯುಳ್ಳ ದೇವಜನರೇ, ನಾವು ನಮ್ಮ ಜೀವಿತದಲ್ಲಿ ನಂಬಿಗಸ್ತರಾಗಿರುವುದಾದರೆ, ಅದು ಒಂದು ವೇಳೆ ನಾವು ನಂಬಿಗಸ್ತರಾಗಿದ್ದು ಅವಮಾನ ಹೊಂದುತ್ತಿರ್ಬೋದು, ನಂಬಿಗಸ್ತರಾಗಿದ್ದು ನಮ್ಮನ್ನು ಕೆಲಸದಿಂದ ತೆಗೆದಿರ್ಬೋದು, ಅದು ಬೇರೆ ವಿಚಾರ. ಆದರೆ ನಾವು ದೇವರಿಗೆ ನಂಬಿಗಸ್ತರಾಗಿರುವಾಗ ದೇವರು ನಿಮ್ಮನ್ನು ಮಾನಿಸುತ್ತಾರೆ. ತಲೆ ತಗ್ಗಿದ ಸ್ಥಳದಲ್ಲೇ ದೇವರು ನಿಮ್ಮ ತಲೆ ಎತ್ತಿ ನಡೆಯುವಂತೆ ಮಾಡುವ ದೇವರು. ಆದುದರಿಂದ ನಿಮ್ಮ ಎಲ್ಲ ಪರಿಸ್ಥಿತಿಯಲ್ಲಿ, ಎಲ್ಲ ಸಮಯಗಳಲ್ಲಿ ಧೃತಿಗೆಡದೆ ನಂಬಿಗಸ್ತರಾಗಿ ಜೀವಿಸ್ರಿ. ಸತ್ಯವೇದದಲ್ಲಿ ದಾನಿಯೇಲನ ಬಗ್ಗೆ ನಾವು ನೋಡುತ್ತೇವೆ. ಅವನು ಏನಾದರೂ ತಪ್ಪು ಮಾಡ್ತಾನಾ ಅಂತೇಳಿ 24 hours CCTV ಥರ ಜನರು ಹುಡುಕ್ತಾ ಇದ್ದರು. ಅವನ ಜೊತೆ ಕೆಲಸ ಮಾಡುವಂಥ ಅಧಿಕಾರಿಗಳು ಹುಡುಕ್ತಾ ಇದ್ದರು. ಬೈಬಲ್ ಹೇಳ್ತದೆ, ಒಂದು ಚಿಕ್ಕ ತಪ್ಪನ್ನು ಸಹ ಅವನ ಮೇಲೆ ಅವರು ಕಾಣಲಾರದೆ ಹೋದರು. ಕಾರಣ, ದಾನಿಯೇಲನು ನಂಬಿಗಸ್ತನಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ಅದೇ ನಂಬಿಗಸ್ತಿಕೆ ನಮಗೂ ಉಂಟಾಗಲಿ. ನಿನ್ನ ಕೆಲಸದಲ್ಲಿ, ನಿನ್ನ ಕುಟುಂಬ ಜೀವಿತದಲ್ಲಿ, ನಿನ್ನ ಸೇವೆಯಲ್ಲಿ, ನಿನ್ನ ವಿದ್ಯಾಭ್ಯಾಸದಲ್ಲಿ, ಎಲ್ಲ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿ ಜೀವಿಸ್ರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡ್ತಾರೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ.
ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ನಂಬಿಕೆ ಉಳ್ಳಂಥ ದೇವರು ಸ್ವಾಮಿ, ನಂಬಿಗಸ್ತನಾದ ದೇವರು, ನಂಬಿಗಸ್ತರನ್ನು ನೀವು ಬ್ಲೆಸ್ ಮಾಡುವ ದೇವರಪ್ಪ. ಈ ದಿನ ಕೂಡ ಸ್ವಾಮಿ ನಮ್ಮ ಜೊತೆಯಲ್ಲಿ ನೀವು ಮಾತನಾಡಿದ್ದೀರ. ವಿಶೇಷವಾಗಿ ನೀತಿಯ ನಿಮಿತ್ತವಾಗಿ ಹಿಂಸೆ ಪಡುವವರಿಗಾಗಿ ತಮ್ಮ ನಂಬಿಗಸ್ತಿಕೆಯ ಮುಖಾಂತರವಾಗಿ ಎಷ್ಟೋ ಜನ ಕಷ್ಟಪಡುತ್ತಿರ್ಬೋದಪ್ಪ. ಆದರೆ ಅವರನ್ನು ನೀವು ಮಾನಿಸುವ ದೇವರು, ಅವರ ಜೀವಿತದಲ್ಲಿ ಅದ್ಭುತ ಮಾಡುವ ದೇವರು. ಈ ಕ್ಷಣವೇ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಸಂಭವಿಸಲಿ ದೇವರೇ. ನಾವು ಎಲ್ಲ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿ ಜೀವಿಸಲಿಕ್ಕೆ ಕೃಪೆ ಕೊಡ್ರಿ. ಈ ವಿಡಿಯೋ ವಾಚ್ ಮಾಡಿದ ಎಲ್ಲ ದೇವ ಮಕ್ಕಳನ್ನು ಬ್ಲೆಸ್ ಮಾಡಿರಿ. ಈ ದಿನ ಅವರಿಗೆ ಆಶೀರ್ವಾದಕದಾಯಕವಾಗಿರಲಿ. ಈ ದಿನ ನಿನ್ನ ಹಸ್ತ ಅವರ ಜೊತೆಯಲ್ಲಿರಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ನಂಬಿಗಸ್ತರಾಗಿ ಜೀವಿಸೋಣ, ದೈವಿಕ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.